ಸ್ವಸ್ತಿ ಶ್ರೀ ಪರಮಾತ್ಮ ಪಾದಾರವಿದ್ದ ವಿವಿಧ ಕಲಾ ಪ್ರಚಂಡ ಅತುಲ ಭುಜಬಲ ಗಂಡ ಸಂಗೀತ ಲೋಲ ಸಾಹಿತ್ಯ ರತ್ನಾಕರ ರವಿವರ್ಮ ಸಹೋದರ ವೈರಿ ಸಂಹಾರಕ ಶರಣಾಗತ ಪರಿಪಾಲಕ ಸಕಲ ಕಲಾ ವಲ್ಲಭ ವೀರ ಧೀರ ಶೂರ ಯುವರಾಜ ಸುಕುಮಾರ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಯಾಕೆಲ್ಲ ಎದ್ದು ನಿಂತ್ರಿ? ಓ, ಯಾರೋ ಮಹಾರಾಜರು ಬಂದ್ರು ಅಂದ್ಕೊಂಡ್ರಾ? ಯಾರೂ ಇಲ್ಲ, ನಾನೇ. ಇದೆಲ್ಲ ನನ್ನ ತಾತ ಮುತ್ತಾತರಿಗೆ ಇದ್ದ ಬಿರುದು ಬಾವಲಿಗಳು. ಅದನ್ನ ಹೇಳಕ್ಕೆ ಹಿಂದೆ ಹೊಗಳು ಭಟ್ರು ಇರ್ತಾ ಇದ್ರು. ಈಗ ಅವ್ರಿಗೆಲ್ಲ ಸ್ಯಾಲರಿ ಕೊಟ್ಟು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಪರಂಪರೆ ಉಳಿಸ್ಬೇಕಲ್ವಾ, ಅದಕ್ಕೆ ನಾನೇ ಹೇಳ್ಕೊಂಡ್ ಬಿಡ್ತೀನಿ. ಪರಾಕು, ಕೂತ್ಕೊಳ್ಳಿ. ಅವನು ನನ್ನ ದತ್ತು ಪುತ್ರ, ವಂಶೋದ್ಧಾರಕ. ನೀವು ಮುಂದುವರಿಸಿ ಶಾಸ್ತ್ರಿಗಳೇ. ವರನ ಪ್ರವರಾನ್ನ ಎಲ್ಲಿ ನಿಲ್ಸಿದ್ದೆ? ಹುಡುಗ ಇಂಗ್ಲೆಂಡ್ ನಲ್ಲಿ ಸ್ಟೀಲ್ ಪ್ಲಾಂಟ್ ನಡೆಸ್ತಾ ಇದ್ದಾನೆ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ. ಯಾವ್ದಕ್ಕೂ ಕೊರತೆ ಇಲ್ಲ. ನಮ್ಮ ಚಂದ್ರನ್ ಏನಾದ್ರು ಮದುವೆ ಮಾಡಿಕೊಟ್ರೆ ಇಂಗ್ಲೆಂಡಿನ ರಾಣಿ ತರ ನೋಡ್ಕೊಂತಾನೆ. ಹಾಗಾದ್ರೆ ಇಂಗ್ಲೆಂಡ್ ಮಹಾರಾಣಿ ಎಲ್ಲಿ ಹೋಗ್ತಾಳೆ? ಇದು ಅಷ್ಟೇ, ರಿಜೆಕ್ಟೆಡ್. ಯಾವ ಹುಡುಗನ್ ನೋಡಿದ್ರು ಬೇಡ ಬೇಡ ಅಂತಾನೆ ಇರ್ತೀಯ. ಈ ಹುಡುಗನಲ್ಲಿ ಏನ್ ಕೊರತೆ ಇದೆ ಹೇಳು? ರಾಜ, ವಿಗ್ ತೆಗೆದುಕೊಡಿ. ಮತ್ತೆ ಯಾವಾಗ ಬೇಕು? ಚಂದ್ರನ್ ನೋಡಕ್ಕೆ ಮತ್ತೆ ವರನ್ ಕಡೆಯವ್ರು ಬಂದಾಗ. ಅದು ಹಲ್ ಸೆಟ್ಟು ಚಪ್ಪಲಿಲ್ ಹೊಡಿತೀನಿ. ಹಲ್ಲು ಒರಿಜಿನಲ್. ಸಾರಿ ರಾಜ. ಹುಡ್ಗ ನೋಡಕ್ ಚೆನ್ನಾಗಿದ್ದಾನೆ, ರಾಜ್ ಮನೆತನ, $, ಪೌಂಡ್ ನಲ್ಲಿ ಅರ್ನ್ ಮಾಡ್ತಾ ಇದ್ದಾನೆ ಅಂತ ಮದ್ವೆ ಆಗಕ್ ಆಗಲ್ಲ. ಅವನಲ್ಲಿ ಒಂದ್ ಎನರ್ಜಿ ಇರ್ಬೇಕು. ಎನರ್ಜಿ ತಾನೆ. ಸ್ಪೈಡರ್ ಮ್ಯಾನ್ ಫ್ಯಾಮಿಲಿ ಹುಡುಗನ್ ಹುಡುಕೋಣ. ಅವನು ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಹೆಡ್ ಜಂಪ್ ಮಾಡ್ತಾನೆ. ಬಟ್ ಒನ್ ಪ್ರಾಬ್ಲಮ್, ಅವಾಗವಾಗ ದಾರ ಬಿಡ್ತಾನೆ ಅಷ್ಟೇ. ನಿನ್ಗೆ ಯಾವಾಗ್ಲೂ ತಮಾಷೆನೆ. ಹೆಸರಿಗಷ್ಟೇ ಅಣ್ಣ. ತಂಗಿಗೆ ಮದುವೆ ಮಾಡಿಸ್ಬೇಕನ್ನೋ ಜವಾಬ್ದಾರಿ ಬೇಡವಾ? ಯಾಕೆ ಲಲಿತಾ ಎಲ್ರನ್ನು ಬೈತಾ ಇದೀಯಾ? ಕಂಕಣ ಬಲ ಕೂಡಿ ಬಂದಾಗ ಮದುವೆ ತಾನಾಗೇ ನಡೆಯುತ್ತೆ. ಹೌದು. ಅದಕ್ ಪ್ರಯತ್ನ ಮಾಡೋದು ಅಷ್ಟೇ ನಮ್ಮ ಜವಾಬ್ದಾರಿ. ಇವಳಿಗೆ ಇಷ್ಟವಿಲ್ದೇ ಇರೋ ಹುಡುಗನ್ನ ನಾವು ಬಲವಂತವಾಗಿ ಮದುವೆ ಮಾಡ್ಸಕ್ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಹುಡುಗರಿಗೆ ಕಮ್ಮಿನ? ಯೋಚನೆ ಮಾಡ್ಬೇಡ. ನಮ್ಮ ಚಂದ್ರನಿಗೆ ತಕ್ಕನಾದ ವರ ಎಲ್ಲೋ ಇದಾನೆ, ಬರ್ತಾನೆ. ನಡಿಮ. ಹಾಗೆ ನನಗೂ ಒಂದು ಹುಡುಗಿ ನೋಡು. ತಂಗಿಗಿನ್ನು ಮದ್ವೆ ಆಗಿಲ್ಲ, ಮದ್ವೆ ಅಂತ ಮದ್ವೆ. ಅಪ್ಪ ನೀನೇ ಹೇಳಪ್ಪ, ಹುಡುಗನ್ ನೋಡಿದ್ರೆ ಒಂಥರ ಸೆಳೆತಾ ಇರ್ಬೇಕಲ್ವಾ? ಸರಿ, ಒಂದ್ ಮ್ಯಾಗ್ನೆಟ್ ಅನ್ನ ಕತ್ತಗ ಹಾಕೋ. ಅವನ ನೋಡ್ತಾ ಇದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೇಕು. ಅರಮನೆಗೆ 4 ರೌಂಡ್ ಹೊಡಿ, ಹಾರ್ಟ್ ಬೀಟ್ ತಾನಾಗೆ ಜಾಸ್ತಿ ಆಗತ್ತೆ. ಅವನ್ ಬರ್ತಾ ಇದ್ರೆ ತಂಗಾಳಿ ಬೀಸ್ತಾಗಿರ್ಬೇಕು. ಸರಿ ಹೋಯ್ತು. 1 ಟನ್ ಹತ್ತಿ ಹಾಕಿ ಬಿಲ್ಲು ವರನ್ ಕೈ ಕೊಡೋಣ ಅಷ್ಟೇ. ಅವನು ನೆನೆಸ್ಕೊತಿದ್ದ ಹಾಗೆ ಮೈ ಮನಸ್ಸು ಎಲ್ಲ ಹಿತವಾಗಿರ್ಬೇಕು. ಮೈಗೆ ಮನಸ್ಗೆ ಹಿತವಾಗಿರ್ಬೇಕಾ? ಐಸ್ ಹಾಕಿ 290 ಹೊಡೆದ್ರೆ ಎಲ್ಲ ಸರಿ ಹೋಗತ್ತೆ. ಆ ಹುಡುಗ ನನ್ನನ್ ಬಿಡದೆ ಕಾಡ್ಬೇಕು. ನಿನ್ ಕಾಡ್ಲಿ, ಸದ್ಯ ನಿಮ್ಮ ಅಪ್ಪನ್ ಕಾಡ್ದೆ ಇದ್ರೆ ಸಾಕು. ಇಷ್ಟೊಂದು ಕಂಡೀಷನ್ಸ್ ಅಂತ ಹುಡುಗ ಸಿಕ್ತಾನೋ ಇಲ್ವೋ? Much is this? Oh no! My passport! My passport! Somebody help my passport! Somebody help!
ಆಯುರ್ವೇದ ಕಲಿಯಕ್ ಹೋಗಿ ಹಿಮಾಲಯದಲ್ಲಿ ಇದ್ ಬಿಡ್ತೀಯೇನೋ ಅಂತ ನಿಮ್ ತಂದೆಗೆ ತುಂಬಾ ಚಿಂತೆಯಾಗಿತ್ತು. ಸದ್ಯ ಬಂದು ಒಳ್ಳೆ ಕೆಲಸ ಮಾಡ್ದೆ. ಬರ್ಲೇಬೇಕು. ಇನ್ನೇನು ಹಿಮಾಲಯದಲ್ಲಿ ಇಡ್ಲಿ ಅಂಗಡಿ ಇಡಕ್ಕಾಗತ್ತಾ? ತಮಾಷೆ ಮಾಡ್ಬೇಡ. ನೀನ್ ಬಾಪ, ಕಾಫಿ ಕೊಡ್ತೀನಿ. ನನಗೂ ಒಂದು ಸಿಂಗಲ್ ಟೀ, ಒಂದ್ ಮಸಾಲ ದೋಸೆ ಬೇಕು. ಈಗ ತಾನೇ 4 ದೋಸೆ ತಿಂದಿಯಲ್ಲೋ. ನೋಡ್ಬಿಟ್ಟಿಯಾ? ಸೈಡ್ ಡಿಶ್ ಪ್ಲೀಸ್. ಅಪ್ಪ ನಿಮ್ಮನ್ನೆಲ್ಲ ನೋಡಿ ಆಶೀರ್ವಾದ ತಗೊಂಬ ಅಂತ ಹೇಳಿದ್ರು. ಮನೇಲಿ ತಂಗಿ ಮದುವೆ ಇರೋದ್ರಿಂದ ಕೆಲಸ ಜಾಸ್ತಿ ಇದೆ, ಅದಕ್ಕೆ ಅವ್ರು ಇಲ್ಲಿಗೆ ಸ್ವಲ್ಪ ದಿನ ಬರೋದಕ್ಕಾಗಲ್ಲ. ಹಾಗೇನೆ ಮಕ್ಕಳಿಗೆಲ್ಲ ಸಂಗೀತಾಭ್ಯಾಸ ಮಾಡಿಸ್ಬಿಡ್ಬಾ ಅಂತ ಹೇಳಿದಾರೆ. ಮಕ್ಕಳ ಈ ಅರಮನೆಲ್ಲ ನನಗ್ ಗೊತ್ತಿಲ್ದೆ ಹೊಟ್ಟೆಗಳೆಲ್ಲ ನಾರ್ಮಲ್ ಆಗಿದೆಯಲ್ಲ. ಸುಮ್ನೆ ಇರು ಸಾಕು. ಚಂದ್ರ, ಪ್ರಿಯಾ, ಕೆಳಗ್ ಬನ್ನಿ. ಇವ್ರು ಯಾರು ಗೊತ್ತಾ? ನಮ್ ಗುರುಗಳು ಮಗ. ನಿಮ್ಗೆ ಸಂಗೀತ ಅಭ್ಯಾಸ ಮಾಡ್ಸಕ್ ಬಂದಿದ್ದಾರೆ. ನೋಡಪ್ಪ, ಇವರೇ ನೀ ಹೇಳಿದ ಮಕ್ಕಳು. ನೀನ್ ಅವ್ರಿಗೆ ಪಾಠ ಹೇಳಿ ಕೊಡ್ತೀಯೋ ಅವರೇ ನಿನ್ಗೆ ಪಾಠ ಹೇಳ್ಕೊಡ್ತಾರೋ ನೋಡೋಣ. ಹೋಗಪ್ಪ. ಹಾಡಿ. ಏನ್ ಹಾಡ್ಲಿ? ನಿಮ್ಗೇನ್ ಬರುತ್ತೋ ಅದನ್ನೇ ಹಾಡಿ. ನನಗೆಲ್ಲ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಹಾಡಿ. ಎಲ್ಲಾನು ಇಷ್ಟನೇ, ಆದ್ರೂ ನಾನು ಹೀಗೆ ಇರ್ತೀನಿ. ಅಜ್ಜಿ, ನಾನ್ ಚೆನ್ನಾಗ್ ಹಾಡಲ್ವಾ ಅಜ್ಜಿ? ಆ ಹಿಮಾಲಯದಿಂದ ಬಂದಿದಾನಲ್ಲ ಮಹಾಮುನಿ, ಅವನು ನಾನ್ ಹಾಡ್ತಾ ಇದ್ರೆ ಎದ್ ಹೋಗ್ಬಿಟ್ಟ. ಎಷ್ಟು ಕೊಬ್ಬು ಅವನ್ಗೆ. ನಮ್ ಗುರುಗಳ ಮಗ ಅಂತ ಸುಮ್ನೆ ಬಿಟ್ಟಿದೀನಿ, ಇಲ್ಲ ಅಂದಿದ್ರೆ. ಏನಪ್ಪ ಚಂದ್ರಹಾಸ, ಎಲ್ಲಿಗೋಗಿದ್ದೆಪ್ಪ? ನಮ್ ರಾಜ್ಕುಮಾರಿ ಹಾಡ್ತಾ ಇದ್ರೆ ಈ ಶ್ರುತಿ ಪೆಟ್ಟಿಗೆ ತರೋದಕ್ಕೆ ಹೋಗಿದ್ದೆ. ಓ ಹಾಗ. ಹೇಗಿದೆ ಚಂದ್ರ? ಎಷ್ಟು ವರ್ಷ ಆಯ್ತಪ್ಪ ನಿನ್ ನೋಡಿ. ಬಂದ ತಕ್ಷಣ ಸಂಗೀತಾಭ್ಯಾಸ ಶುರು ಮಾಡ್ಬಿಟ್ಯಾ? ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ. ಜರ್ಗೋ ಬಾಪ, ಕೂತ್ಕೋ. ಮುಖ್ಯವಾದ ಕೆಲಸ ಏನು ಅಂದ್ರೆ, ನಮ್ಮ ಅರಮನೆಗೆ ಸುಣ್ಣ ಹೊಡೆದು 4 ವರ್ಷ ಆಯ್ತು. ಸುಮ್ನಿರೋ. ನೋಡು ಚಂದ್ರ, ನಮ್ ತಾಯಿ ಆಗಾಗ್ಗೆ ತಲೆನೋವು ಅಂತ ಒದ್ದಾಡ್ತಾನೆ ಇರ್ತಾರೆ. ಆಯುರ್ವೇದದಲ್ಲಿ ಯಾವ್ದಾದ್ರು ಒಳ್ಳೆ ಔಷಧಿ ಇದ್ರೆ ಕೊಟ್ಬಿಡಪ್ಪ. ನಿಮ್ ಅರಮನೆಯಲ್ಲೇ ಒಂದು MBBS ಇಟ್ಟು. ಅದಿನ್ನೂ ಪಾಸೆ ಆಗಿಲ್ಲಪ್ಪ. ನೋಡು, ತಲೆ ತಲಾಂತರದಿಂದ ನಮ್ಮ ವಂಶದಲ್ಲಿ ನಾವು ಆಯುರ್ವೇದನೇ ಉಪಯೋಗಿಸ್ತಾ ಇದ್ದಿದ್ದು. ಈಗ ಸ್ವಲ್ಪ ವರ್ಷದಿಂದ ಇಂಗ್ಲಿಷ್ ಮೆಡಿಸಿನ್. ಅದ್ಯಾಕೋ ನಮಗ್ ಸರಿ ಹೋಗಲ್ಲಪ್ಪ. ನಿಜಪ್ಪ, ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಸಾವಿರಾರು ಜೀವಗಳನ್ನ ಕಾಪಾಡ್ತಾ ಇರೋದು ಆಯುರ್ವೇದ. ಅನ್ಲಿಮಿಟೆಡ್ ಮೀಲ್ ಸ್ಟಾಪ್ ಮಾಡಿ ಡೈಲಿ ½ ಅವರ್ ವಾಕಿಂಗ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇದಕ್ಯಾಕೆ ಆಯುರ್ವೇದ ಕೂಯುರ್ವೇದ? ನೀ ಸುಮ್ನೆ ಇರೋದಿಲ್ವಾ? ಓಕೆ ಪಿತಾಜಿ, ನಾನಿನ್ ಬರ್ತೀನಿ. ಹೋಗು, ತಗೋ ನಿನ್ ಪೆಟ್ಟಿಗೆ. ನನ್ನ ತಂಗಿ ಭೂಮಿಕಾ ಮದುವೆಗೆ ನೀವೆಲ್ಲರೂ ತಪ್ಪದೆ ಬರಬೇಕು. ತಪ್ಸಕ್ಕಾಗುತ್ತೇನಪ್ಪ? ಭೂಮಿಕಾ ನಮ್ಮ ಮಗಳಿದ್ದಾಗ ಖಂಡಿತ ಬರ್ತೀವಿ. ನೀನ್ ಹೋಗಿ. ಮೇನ್ ಡೋರ್ ಅಲ್ಲಿ. ಸಾರಿ, ನೀವು ರೆಡಿಯಾಗಿ ಬನ್ನಿ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ. ಪರವಾಗಿಲ್ಲ,
ನನ್ನ ರೂಮ್ನಲ್ಲಿ ಕೂತಿರಿ, ನಾನು ಬರ್ತೀನಿ. ಏನು ಹುಡುಕ್ತಾ ಇದ್ದೀರಾ? ಹಾ, ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಹಾ, ನನ್ನ ಹುಡುಕ್ತಾ ಇದ್ರಾ? ಸಿಕ್ಕದ್ನಾ? ಸಿಕ್ಕಿದ್ರಿ. ಇಲ್ಲಿರೋ ಎಲ್ಲಾ ವಸ್ತುಗಳಿಗೂ ನೀವೇ ಜೀವ ತುಂಬಿದ್ದೀರಾ. ಇಲ್ಲಿರೋ ಒಂದೊಂದು ವಸ್ತುಗಳಲ್ಲೂ ನೀವೇ ಕಾಣ್ತಾ ಇದ್ದೀರಾ. ಆದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರು ನಿಮಗ್ ಸರಿಸಮ ಆಗಲ್ಲ. ಪಂಚಭೂತಗಳನ್ನೆಲ್ಲ ಸೇರಿಸಿ ಈ ಹೆಣ್ಣನ್ನ ಸೃಷ್ಟಿ ಮಾಡಿದಾನೇನೋ ಅನ್ಸುತ್ತೆ. 1000 ಸೂರ್ಯರ ತೇಜಸ್ಸನ್ನ ಅವಳ ಕಣ್ಗಳಲ್ಲಿ ತುಂಬಿದಾನೆ. ಆಕಾಶದಷ್ಟೇ ಅಗಲವಾದ ಮನಸ್ಸು, ಭೂಮಿಯಷ್ಟೇ ತೂಕವಾದ ಗಾಂಭೀರ್ಯವನ್ನ ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಪ್ರಪಂಚದಲ್ಲಿರೋ ಎಲ್ಲಾ ಹೂಗಳನ್ನು ತಂದು ಅವಳ ತುಟಿಯಲ್ಲೇ ಸುರಿದಿದ್ದಾನೇನೋ ಅನ್ಸುತ್ತೆ. ಆ ಚಂದ್ರನ್ಗೆ ತಿಂಗಳಿಗೊಂದು ಹುಣ್ಣಿಮೆ, ಆದರೆ ಇವಳು ಪ್ರತಿನಿತ್ಯ ಹುಣ್ಣಿಮೆ. ಪೂರ್ಣ ಚಂದ್ರ. ಚಂದ್ರ ಚಂದ್ರ. ಹೀಗೆಲ್ಲ ಬರ್ದಿದ್ಯಾ ಅದ್ರಲ್ಲಿ? ಯಾವ ಪುಸ್ತಕ ಅದು? ಯಾರು ಬರ್ದಿರೋದು? ಬರ್ದವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ಆದ್ರೆ 112ನೇ ಪುಟದಲ್ಲಿದೆ. ಚಂದ್ರ ಚಂದ್ರ. ನನಗೆ ನನ್ನ ಹೆಸರು ಇಷ್ಟು ಚೆನ್ನಾಗಿದೆ ಅಂತ ಇಷ್ಟು ದಿನ ಅನ್ಸೇ ಇರ್ಲಿಲ್ಲ. ನಿಮ್ಮ ಹೆಸರಷ್ಟೇ ಅಲ್ಲ, ನೀವು ತುಂಬಾ ಚೆನ್ನಾಗಿದ್ದೀರಾ. ನಿಮ್ಮ ಮೂಗ್ಬಟ್ಟು ಇನ್ನೂ ಚೆನ್ನಾಗಿದೆ. ನೀವು ಎಷ್ಟು ಚೆನ್ನಾಗಿ ಹಾಡ್ತೀರೋ ಅದಕ್ಕಿಂತ ಚೆನ್ನಾಗಿ ಮಾತಾಡ್ತೀರಾ. ನೀವು ಅಷ್ಟೇ, ಎಷ್ಟು ಚೆನ್ನಾಗಿ ಹಾಡ್ತೀರೋ ಅಷ್ಟೇ ಚೆನ್ನಾಗಿ ಕಾಡ್ತೀರಾ. ಅಮ್ಮ, ಒಳ್ಳೆ ಮುಹೂರ್ತ ನೋಡಿ ಗುರುಗಳೇ. ಈಗಿನ ಕಾಲದಲ್ಲಿ ರಾಜವಂಶದ ಹುಡುಗರು ಸಿಗೋದೇ ಕಷ್ಟ. ನಿಮ್ ಮಗ ಬುದ್ಧಿವಂತ, ಓದಿದಾನೆ. ನನ್ನ ಮಗಳ ಚಂದ್ರನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಇದೆ. ಇವ್ರು ನನ್ ದೊಡ್ಡಪ್ಪ, ಇವ್ರು 3 ಜನ ನನ್ನ ಕಸಿನ್ಸು. ಈಗ ಫಾರಿನ್ ಅಲ್ಲಿದ್ದಾರೆ. ಓಕೆ, ನೀವು ನಮ್ಮ ತಾತನ ಫೋಟೋ ನೋಡ್ಲೇಬೇಕು. ಬನ್ನಿ. ಸಾರಿ ನಿಮ್ ಟೈಮ್ ವೇಸ್ಟ್ ಮಾಡ್ತಿರೋದಕ್ಕೆ. ಯಾಕೆ? ಹಾ, ಖಂಡಿತ, ಶ್ಯೂರ್. ಸೊ ನೈಸ್ ಆಫ್ ಯು. ಇವ್ರು ನಿಮಗೆ ಗೊತ್ತಿರ್ಲೇಬೇಕಲ್ವಾ? ಹೋಗೋಣ. ಓಕೆ. ನಮ್ಮ ಹಿರಿಯರಿಗೆ ಜನರ ಬಗ್ಗೆ ತುಂಬಾ ಕಾಳಜಿ ಇತ್ತು. ಅವ್ರಿಗೋಸ್ಕರ ಈ ಅರಮನೆನೇ ಒಂದು ಟ್ರಸ್ಟ್ ಕೊಡಬೇಕು ಅಂತಿದ್ರು. ನೀನ್ ನಮ್ಗೆಲ್ಲ ತುಂಬಾ ಇಷ್ಟ ಆಗಿದ್ಯಾ ಚಂದ್ರ. ಆದಷ್ಟು ಬೇಗ ನಮ್ಮನೆ ಸೊಸೆಯಾಗಿ ಬಂದ್ಬಿಡು. ನಿಮ್ ಸೊಸೆ ಆಗೋ ಹುಡುಗಿ ಬೇರೆಯವ್ರು ಇರುವಾಗ ನಾನ್ ಹೇಗ್ ಬರ್ಲಿ? ಏನಮ್ಮ ನಿನ್ನ ಮಾತಿನ ಅರ್ಥ? ನಿಮ್ ಮಗ ಎಲ್ಲ ವಿಷಯನೂ ಹೇಳಿದ್ದಾರೆ. ದಯವಿಟ್ಟು ನಿಮ್ ಮಗನ ಪ್ರೀತಿನ ಗೌರವಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಕ್ಷಮಿಸಿ, ಅವನೊಪ್ಪಿಗೆ ಇಲ್ದೆ ನಾವಿಷ್ಟೊಂದು ಮುಂದುವರಿತಿದ್ವಾ? ನೀವ್ ಏನೇ ಹೇಳಿ, ಪ್ರೀತಿಸಿದವ್ರನ್ನೇ ಮದ್ವೆ ಆಗೋದು ನ್ಯಾಯ. ಥ್ಯಾಂಕ್ ಯು ವೆರಿ ಮಚ್. ನೀವಾದ್ರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ರಲ್ಲ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್. ಬಹಳ ಒಳ್ಳೆ ಹುಡುಗ, ನಮ್ ಚಂದ್ರನಿಗೆ ತಕ್ಕನಾದ ವರ. ಇನ್ನೇನು ಮದುವೆ ಆಗೇ ಹೋಗುತ್ತೆ ಅಂತ ಸಂತೋಷ ಪಡ್ತಾ ಇದ್ದೆ. ಋಣ ಇರ್ಬೇಕಲ್ಲ. ನಿಮಗ್ ಋಣ ಇರ್ಲಿಲ್ಲ ಅಂತ ಯಾಕೆ ಅನ್ಕೋತೀರಪ್ಪ? ನಿಮ್ ಮಗಳ ಕೈ ಹಿಡಿಯೋ ಋಣ ಅವ್ರಿಗಿರ್ಲಿಲ್ಲ ಅನ್ಸುತ್ತೆ. ಸದ್ಯ ಇವನಾದ್ರೂ ಮದ್ವೆಗೆ ಮುಂಚೆನೆ ಬಾಯ್ಬಿಟ್ಟ. ಬೇರೆಯವ್ರ ವಿಷಯ ಹಾಗಿರ್ಲಿ, ಇದು ನಮ್ ಬಂಗಾರ. ಯಾವತ್ತೂ ನಮಗ ಅವಮಾನ ಆಗೋಂತ ಕೆಲಸ ಅವಳು ಮಾಡೋದೇ ಇಲ್ಲ. ಏನಂತ್ಯ ಮಗಳೇ? ಹೌದೌದು, ನಿಮ್ ಮಗಳು ನಿಮಗೆ ಅವಮಾನ ಮಾಡೋ ಅಂತ ಕೆಲಸ ಯಾವತ್ತೂ ಮಾಡಿಲ್ಲ. ಆದ್ರೆ ನಿಮ್ ನಿರ್ಧಾರಗಳಿಗೆ ಬೆಲೆ ಕೊಡದೆ ನಿಮ್ಮನ್ನ ಅವಮಾನ ಮಾಡ್ತಿದ್ದಾಳೆ ಅನ್ನೋ ವಿಷಯನ ಮರಿಬೇಡಿ. ಯಾಕಮ್ಮ?
ಯಾವಾಗ್ಲೂ ನಂದೇ ತಪ್ಪು ಅನ್ನೋ ಹಾಗೆ ಬೈತಾ ಇರ್ತೀಯಾ? ಇವತ್ತು ಬಂದಿದ್ರಲ್ಲ, ಅವ್ರಿಗೆ ನೀನ್ ಉಪದೇಶ ಕೊಡೋ ಅಂತ ಅವಶ್ಯಕತೆ ಏನಾದ್ರೂ ಏನಿತ್ತು? ಹೇಳಕ್ಕೆ ಕೇಳಕ್ಕೆ ದೊಡ್ಡವರು ಅಂತ ನಾವೆಲ್ಲ ಇದ್ವಿ. ನ್ಯಾಯ ಹೇಳ್ತಾಳಂತೆ, ನ್ಯಾಯ. ಮಕ್ಕಳು ಮಾಡೋ ತಪ್ಪಿಗೆ ಅಪ್ಪ ಅಮ್ಮಂದಿರಿಗೆ ಅವಮಾನ. ಇದರಲ್ಲಿ ಚಂದ್ರಂದೇನ್ ತಪ್ಪು? ಅವ್ರ ಮಗನ ಪ್ರೀತಿಗೆ ಬೆಲೆ ಕೊಟ್ಲು ಅಷ್ಟೇ. ಅದನ್ನ ಅವ್ರ ಅವಮಾನ ಅನ್ಕೊಂಡ್ರೆ ಅದು ಅವ್ರ ತಪ್ಪು. ಅದು ಹಾಗಲ್ಲಪ್ಪ ಚಂದ್ರ. ಇವಳು ಮಾಡಿದ್ದು ಅಧಿಕ ಪ್ರಸಂಗತನ ತಾನೆ. ನಂದೇ ತಪ್ಪು ಬಿಡಿ. ನನ್ನಿಂದಾನೇ ನಿಮ್ಗೆಲ್ರಿಗೂ ಅವಮಾನ ಆಗ್ತಾ ಇದೆ ಅಲ್ವಾ? ಇನ್ಮೇಲೆ ಆಗಲ್ಲ. ಅಪ್ಪ, ನೀವ್ ಯಾವ್ದೇ ಹುಡುಗನ್ ತೋರಿಸಿ, ಅವನು ಹೇಗೆ ಇರ್ಲಿ, ಎಂಥವನೇ ಆಗಿರ್ಲಿ, ಮದ್ವೆ ಮಾಡ್ಕೋತೀನಿ. ಚಂದ್ರ, ಊಟ ಮಾಡ್ಬಮ್ಮ. ಲಲಿತಾ, ಯಾಕೆ ಮಗು ಮನಸ್ಸು ನೋಯಿಸ್ತೀಯ? ಮಗಳ ಮನಸ್ಸು ನೋಯಿಸ್ದೆ ಅಂತ ಕೊರಗಬೇಡಿ. ನೀವು ಊಟ ಮಾಡಿ. ಚಂದ್ರ, ಇವಳೆ ನನ್ನ ಮಗಳು, ನನ್ನ ಜೀವ, ರಾಜ್ಕುಮಾರಿ ಅಮ್ಮಣ್ಣಿ ಚಂದ್ರಾವತಿ. ವಾವ್, ಶಿ ಇಸ್ ರಿಯಲಿ ಬ್ಯೂಟಿಫುಲ್. ಅಮೇರಿಕಾದಲ್ಲಿ ನಂಗೆ ಇರೋ ಗರ್ಲ್ ಫ್ರೆಂಡ್ಸ್ ಎಲ್ಲ ಇವಳ ಮುಂದೆ ಝೀರೋ ಬಿಡು. ಗರ್ಲ್ ಫ್ರೆಂಡ್ಸಾ? ಅಂದ್ರೆ ಪಿಕಪ್, ಡ್ರಾಪ್, ಎಸ್ಕೇಪ್ ಎಲ್ಲ ಉಂಟಾ? ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ದು, ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ. ಇನ್ನೂ ಚಿಕ್ಕವನಲ್ವಾ? ಇಷ್ಟು ಚಿಕ್ಕ ಮಗುನಾ? ವಯಸ್ಸೆಷ್ಟೋ? ಈಗ್ಲೂ ಹಗ್ಗೀಸೆ ಹಾಕ್ತೀರಾ? ಚಂದ್ರ, ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ನೀನ್ ಚೆನ್ನಾಗ್ ಹಾಡ್ತೀಯ ಅಂತ ದತ್ತ ಹೇಳ್ತಿದ್ದ. ಹಾಡು ಅಂದ್ರೆ ಅವಳಿಗೆ ಪ್ರಾಣ. ಮ್ಯೂಸಿಕ್ ಅಂದ್ರೆ ನಂಗೂ ತುಂಬಾ ಇಷ್ಟ. ಮೈಕಲ್ ಜಾಕ್ಸನ್, ಬ್ರಿಟ್ನಿ ಸ್ಪಿಯರ್ಸ್, ಮಡೋನಾ, ಶಕೀರಾ ಇವರ ಹಾಡುಗಳನ್ನೆಲ್ಲ ಹಾಡ್ತೀಯಾ? ಇಲ್ಲ,
ನನ್ಗದೆಲ್ಲ ಬರಲ್ಲ. ನೀವು ಶಕೀರ ಫೇನಾ? ಯಾ ಮ್ಯಾನ್, ನಾನು ಅಷ್ಟೇ. ಅವಳು ಹಾಡೋ ಹಾಡು ದುಪ್ಪಟ್ಟ ಸೈಸು, ಹಾಕೋ ಡ್ರೆಸ್ ಪುಟುಕೋಸಿ ಸೈಸು. ಇಸ್ ಕರೆಕ್ಟ್. ಇಟ್ಸ್ ಫನಿ ಮಾಮ್. ಓ ಗಾಡ್. ಸಾರಿ ಪಿತಾಜಿ. ವಾಟ್ ಅ ಬ್ಯೂಟಿಫುಲ್ ಪ್ಯಾಲೇಸ್. ಚಂದ್ರ ರೂಮ್ ಎಲ್ಲಿದೆ ಹೇಳ್ತೀಯಾ ಪ್ಲೀಸ್? ಹೀಗೆ ಸೀದಾ ಹೋಗಿ ಅಲ್ಲಿ ನಿಮ್ಗೆ ಮಾಡಿ ಮೇಲೆ ಹೋಗೋ ಮೆಟ್ಲು ಸಿಗುತ್ತೆ. ಅದನ್ನ ಬಲಗಡೆಗೆ ಹೋಗಿ ಅಲ್ಲಿ ನಿಮ್ಗೆ 2 ಬಾಗಿಲುಗಳಿವೆ. ಅಲ್ಲಿ 2ನೇ ಬಾಗಿಲಿಗೆ ಹೋದ್ರೆ ಹೊಳೋನ್ ನಿಮ್ ಪ್ಯಾಲೇಸ್ ತುಂಬಾ ದೊಡ್ಡದಾಗಿದೆ. ನನಗೆ ಹುಡುಗೋದು ತುಂಬಾ ಕಷ್ಟ. ನೀನೇ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್ ಚಿನ್ನು, ಪ್ಲೀಸ್. ಸರಿ. ಓ ಯು ಆರ್ ದ ಕ್ಯೂಟೆಸ್ಟ್. ಆಫ್ಟರ್ ಯು. ಅಕ್ಕ ಅಮೆರಿಕ ಬಂದಿದ್ದಾನೆ. ಅಯ್ಯೋ. Hello, princess. So this is your room, huh? Fascinating. ಏನ್ರಿ ನಿಮ್ ರೂಮ್ ನ ಒಳ್ಳೆ ಮ್ಯೂಸಿಯಂ ತರ ಇಟ್ಕೊಂಡಿದ್ದೀರಾ? ಇಷ್ಟು ಹಳೆದನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಇದನ್ನೆಲ್ಲ ಗರಾಜ್ ಸೇಲ್ಗೆ ಹಾಕ್ಬಾರ್ದ? ಓ ಸಾರಿ ಪ್ರಿನ್ಸೆಸ್. ಹಾಗೆಲ್ಲ ಹೇಳ್ಬೇಡಿ. ಹಳೆದನ್ನೆಲ್ಲ ಬಿಸಾಕ್ಬೇಕು ಅಂದ್ರೆ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ರನ್ನೂ ಬಿಸಾಕಕ್ಕಾಗತ್ತಾ? ಈ ಪುಸ್ತಕಗಳನ್ನೆಲ್ಲ ನಮ್ ತಾತ ಮುತ್ತಾತ ಬರ್ದಿರೋದು. ನಮ್ ವಂಶದ ಇತಿಹಾಸ ಹೇಳೋ ಅಮೂಲ್ಯ ವಸ್ತುಗಳು. ಈ ಪುಸ್ತಕಗಳೇ ಇಲ್ದೇ ಇದ್ದಿದ್ರೆ ಜ್ಞಾನ ಬೆಳೆಯೋದಾದ್ರೂ ಹೇಗೆ? ವಾವ್. ಐ ಮೀನ್ ಸಾರಿ, ಈ ರೂಮಲ್ಲಿ ಪ್ರಿನ್ಸೆಸ್ ಚಂದ್ರ ಒಬ್ಳೇ ಇರ್ತಾಳೆ ಅನ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಅವ್ರ ತಾತ, ಮುತ್ತಾತ, ಅಜ್ಜಿ ಎಲ್ಲಾರು ಇದಾರೆ. ಸೊ ಈ ವಾಕಿಂಗ್ ಸ್ಟಿಕ್ ಬರೀ ವಾಕಿಂಗ್ ಸ್ಟಿಕ್ ಅಲ್ಲ, ನಿಮ್ ತಾತ ರೈಟ್? ಹಾ. ನಮಸ್ತೆ ತಾತ, ಚೆನ್ನಾಗಿದ್ದೀರಾ? ಬನ್ನಿ ತಾತ, ಜಾಲಿಯಾಗಿ ಒಂದು ವಾಕ್ ಹೋಗೋಣ. ಕಮ್ ಆನ್. ಸಾರಿ ತಾತ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪ್ರಿನ್ಸೆಸ್. ಐ ಆಮ್ ಸಾರಿ ಚಂದ್ರ. ಇಲ್ಲಿರೋ ಪ್ರತಿಯೊಂದು ವಸ್ತು ಜೊತೆ ನನ್ ಸಂಬಂಧ ಇದೆ, ಗೊತ್ತಾಯ್ತಾ? ಚಂದ್ರ, ಐ ಡಿಡ್ಂಟ್ ಮೀನ್. ಹಾಯ್ ಚಂದ್ರ, ನಿಂಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಕ್ ಬರತ್ತಂತೆ? ಬಾಲ್ ರೂಮ್ ಡ್ಯಾನ್ಸ್ ಬರತ್ತಾ? ಇಲ್ಲ, ನನ್ಗದೆಲ್ಲ ಬರಲ್ಲ. ನಂಗೆ ಗೊತ್ತು ನಿನಗೆ ಬರಲ್ಲ ಅಂತ. ಬಾ ಹೇಳ್ಕೊಡ್ತೀನಿ. ಕಮ್ ಆನ್. ಹೋಗು. ಏ ಆರ್ಯ, ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ತುಂಬಾ ಬ್ಯೂಟಿಗಳಿದ್ದಾರೆ. ಓಕೆ, ಡೈವರ್ಷನ್. ಏನ್ ಹುಡುಗ್ರು. ಯಾ, now you can dance. ಯಾ, ಕಮ್ ಚಂದ್ರ. ಹೋಗು ಚಂದ್ರ. ಕಮ್. ಕಮ್ ಆನ್. Shall we? Thank you, princess. Claps for Chandra. Very nice. It was fantastic. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ. You're great. How is it? ನಿಜವಾಗ್ಲೂ ತುಂಬಾ ಬೇಗ ಡಾನ್ಸ್ ಮೂಮೆಂಟ್ಸ್ ಕಲ್ತ್ಬಿಟ್ಟೆ.
ಐ ಆಮ್ ರಿಯಲಿ ಹ್ಯಾಪಿ. ಚಂದ್ರ, ನಿನ್ ಮದುವೆ ಬಗ್ಗೆ ನನಗೆ ತುಂಬಾ ಯೋಚನೆ ಆಗಿತ್ತಮ್ಮ. ಆದ್ರೆ ಈಗ ನೀನ್ ಆರ್ಯನ್ ಮದುವೆ ಮಾಡ್ಕೋತಿದೀಯ, ರಾಣಿಗ್ ಸೊಸೆಯಾಗಿ ಹೋಗ್ತಿದೀಯ. ನನ್ ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ ಅಪ್ಪ. ಗೊತ್ತು ನೀನೇನ್ ಕೇಳ್ಬೇಕು ಅಂತಿದ್ಯಾ, ನಿನ್ ಮನ್ಸಲ್ಲಿ ಏನಿದೆ ನನಗ್ ಗೊತ್ತು. ನಾನಿನ್ನು ಆರ್ಯನ್ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ. ನೀವು ಆಗ್ಲೇ ಮದುವೆ ನಿಶ್ಚಯ ಮಾಡ್ಬಿಡ್ತಿದ್ದೀರಾ ಅಂತ ಕೇಳ್ಬೇಕು ಅಂತಿದ್ಯಲ್ವಾ? ಅದಕ್ಕೆ ರಾಣಿ ಜೊತೆ ನಿನ್ನ ಅಮೆರಿಕ ಕಳಿಸ್ತಾ ಇದ್ದೀನಿ. ಯಾಕಪ್ಪ ಇದ್ದಕ್ಕಿದ್ದ ಹಾಗೆ ಹೊಸ ಹೊಸ ನಿರ್ಧಾರಗಳು ತಗೋತಿದ್ದೀರಾ? ಮದ್ವೆ ಆದ್ಮೇಲೆ ನನ್ನ ದೂರ ಕಳಿಸ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಮದ್ವೆಗ್ ಮುಂಚೆನೆ ನನ್ನ ದೂರ ಕಳಿಸ್ತೀರಾ? ಇಲ್ಲ ಮಗಳೇ, ಇಲ್ಲ ಮಗಳೇ, ಚಂದ್ರ. ಚಂದ್ರ ನನ್ನ ಅರ್ಥ ಮಾಡ್ಕೊ ಮಗಳೇ. ಅಲ್ಲ ಚಂದ್ರ, ಪ್ರಿನ್ಸಸ್ ಫ್ರಮ್ ಇಂಡಿಯಾ. ಈಗ ನನ್ನ ಮಗನ ಕೈ ಹಿಡಿತಾ ಇರೋ ಪ್ರಿನ್ಸ್. ಹೀಸ್ ಮೈ ಡ್ಯಾಡ್. ಇದು ಅಪ್ಪ ಹೋಸ್ಟ್ ಮಾಡ್ತಿರೋ ಪಾರ್ಟಿ, ಅದಕ್ಕೆ ಅಮ್ಮ ಬಂದಿಲ್ಲ. ಅಪ್ಪನ್ ಪಾರ್ಟಿಗೆ ಅಮ್ಮ ಬರಲ್ವಾ? ಹಾಗಾದ್ರೆ ಅಮ್ಮನ್ ಪಾರ್ಟಿಗೆ ಅಪ್ಪ ಬರಲ್ವಾ? ಇವರಿಬ್ರು ಪಾರ್ಟಿ ಮಾಡಿತಾನೆ ಆರ್ಯ ಹುಟ್ಟಿತ್ತು. ಐಸ್ ಪ್ಲೀಸ್. ವೆರಿ ಸಿಂಪಲ್. ನಾವಿಬ್ರು ಡಿವೋರ್ಸ್ ಮಾಡಿದೀವಿ. ಡೈವರ್ಸ್ ವಿಷಯ ಡಿಗ್ರಿ ತಗೊಳ್ಳೋ ಹಾಗೆ ಹೇಳ್ತಿದಾರಲ್ಲ, ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಸರ್. ನೀವು? ಮೀ ಚಂದ್ರಸ್ ಬ್ರದರ್. ಓ ಡಾಕ್ಟರ್. ಯಾ, ಪ್ಯಾಲೇಸ್ ಡಾಕ್ಟರ್. 2 ಸಬ್ಜೆಕ್ಟ್ ಅರಿಯರ್ಸ್. ಕಮಿಂಗ್. ಹಾಯ್ ಅಮ್ಮ, ಅರಿಯರ್ಸ್ ವಿಷಯ ಅಮೆರಿಕಾವರೆಗೂ ಗೊತ್ತಾಗೋಯ್ತಾ? ಎಕ್ಸ್ಕ್ಯೂಸ್ ಮೀ ಸರ್, ಆರ್ ಯು ಇನ್ ಲೇಡಿ ಗೆಟಪ್? ಓ ಲೇಡಿ. ಯು ಆರ್ ಆಲ್ರೆಡಿ ಡೈವರ್ಸ್ಡ್ ಆರ್ ಗೋಯಿಂಗ್ ಟು ಡೈವರ್ಸ್? Yes, sweetheart. Hey kid, is she your Ajji grandma? Hey idiot, she's my girlfriend. Come on, let's go. Girlfriend? My God. ಇನ್ನು 1 hour ನಲ್ಲಿ ಪ್ಯಾಕಪ್ ಆಗೋಣ. ಇವನು ಪಿಕಪ್ ಮಾಡ್ತಿದ್ದಾನೆ. Is this America? ಹಲೋ ಮಾವ. ಚೆನ್ನಾಗಿದ್ದೀನಿ. ನಿನ್ನೆ ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಆಲ್ ಮೈ ಫ್ರೆಂಡ್ಸ್, ದೇ ಜಸ್ಟ್ ಲವ್ ಚಂದ್ರ. Oh, you want to? Your princess is right in front of me. Just a minute. Sweetheart, your parents. ಚಂದ್ರ, ಸಂತೋಷವಾಗಿದೆಯಾ ತಾನೆ? ಇನ್ನು ಕೋಪನಾ? ಮಾತಾಡು ಕಂದ, ಮಾತಾಡಮ್ಮ. ಕೊಡಿ. ಇವತ್ತಲ್ಲ ನಾಳೆ ನೀನು ಮದುವೆ ಮಾಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಲೇಬೇಕಲ್ಲಮ್ಮ. ನೀನ್ ಈ ರೀತಿ ಅಳ್ತಾ ಇದ್ರೆ ಅಲ್ಲಿ ರಾಣಿಗೂ ಆರ್ಯಗೂ ಬೇಜಾರಾಗುತ್ತಲ್ವಾ? ನೀನ್ ನಗ್ನಗ್ತಾ ಸಂತೋಷವಾಗಿರು. ಆರ್ಯನ್ ಜೊತೆಲಿ ಚೆನ್ನಾಗಿ ಮಾತಾಡು. ಅವನ್ ಜೊತೆಲಿ ಚೆನ್ನಾಗಿ ಮಾತಾಡ್ಕೊಂಡ್ ಬಾ. ನಿನ್ ಮನಸ್ಸು ಸರಿ. ಹೇ, ಗುಡ್ ಮಾರ್ನಿಂಗ್ ಫ್ರೆಂಡ್. ನಿನ್ನೆ ರಾತ್ರಿ ಸ್ವಲ್ಪ ಓವರ್ ಆಯ್ತಾ? ಚಂದ್ರ, ಫೋನ್ ಕೊಡು. ಕೊಡು. ಹಲೋ, ಅಮ್ಮನಾ? ಅಲ್ಲ, ಆ ಕಡೆ ನೀವು, ಈ ಕಡೆ ಇವಳು ಕಣ್ಣೀರ್ ಸುರಿಸ್ತಾನೆ ಇದ್ರೆ ಇದು ಮೆಗಾ ಸೀರಿಯಲ್ ತರ ಮುಗಿಲಾರ್ದು ಗೋಳಾಗತ್ತೆ. ನಾನು ಇವಳಿಗೆ ಸಮಾಧಾನ ಮಾಡ್ತೀನಿ. ಯು ಗೋ ಅಂಡ್ ಸ್ಲೀಪ್ ಮಾ, ಗೋ. ಅರಮನೆಯಲ್ಲಿ ಪಿಚಾಚುಗಳು ಜಾಗಿಂಗ್ ಮಾಡೋ ಟೈಮು. ಹುಷಾರು, ಹೋಗ ಮಲ್ಕೋ. ಏಯ್, ತಲೆಹರಟು ಮಾಡ್ದೆ. ಅವಳು ಸ್ವಲ್ಪ ಚೆನ್ನಾಗಿ ನೋಡ್ಕೋ. ಕಮ್ ಆನ್ ಚಂದ್ರ, ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಷ್ಟು ದೂರ ಅಮೆರಿಕಾಗ್ ಬಂದ್ರು, ಹತ್ರ ಇರೋ ನನ್ ಜೊತೆ ಮಾತಾಡೋದ್ ಬಿಟ್ಟು ಅವನ್ ಜೊತೆ ಮಾತಾಡ್ತಿದ್ಯಲ್ಲ. ಆರ್ಯ, ಫೋನ್ ಕೊಡು, ನಾನ್ ಮಾತಾಡ್ಬೇಕು. ನೋ, ಐ ವಾಂಟ್. ನೌ ಯು ಲಿಸನ್ ಟು ಮೀ. ಯು ಹರ್ಟಿಂಗ್ ಮೀ. ನಿಂದು ಓವರ್ ಆಯ್ತು. ನೀನ್ ನನ್ ಜೊತೆ ಇರುವಾಗ ಬೇರೆ ಯಾರ ಜೊತೆನೂ ಮಾತಾಡ್ಬಾರ್ದು, ಅಷ್ಟೇ. ಒಂದಿನಾದ್ರೂ ನನ್ನನ್ ಕೇಳಿದ್ಯಾ ಈ ಮದುವೆ ನನಗಿಷ್ಟ ಇದೆಯಾ ಇಲ್ವಾ ಅಂತ? ನಾನ್ ನಿನ್ನೆ ಇಷ್ಟಪಡ್ತೀನಿ. ನಿನ್ನೆ ಮದುವೆ ಆಗೋದು. ಏನ್ ಚಂದ್ರ, ಯಾಕೆ? ಚಂದ್ರ, ಆರ್ಯ ಬೈದ ಅಂತ ಅಳ್ತಿದ್ಯಾ? ಅಣ್ಣ, ನಿನಗ್ ನನ್ ಮನ್ಸ್ ಅರ್ಥ ಆಗೋದೇ ಇಲ್ವಾ? ಚಂದ್ರ, ಹುಡುಗಿರ್ ಮನಸ್ಸು ನಾಸಾ ಸೈಂಟಿಸ್ಟ್ಗೂ ಗೊತ್ತಾಗ್ಲಿಲ್ಲ. ನಾನು ಅವನನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಅವನನ್ನ ತುಂಬಾ ಪ್ರೀತಿಸ್ತೀನಿ. ಯಾರನ್ನ? ಚಂದ್ರನ್ನ. ಅಯ್ಯೋ, ಮೆಲ್ಲಿಗೆ ಹೇಳು, ಯಾರಾದ್ರೂ ಕೇಳಿಸ್ಕೋತಾರೆ. ಚಂದ್ರ, ಯಾರು ಕೇಳಿಸ್ಕೊಂಡ್ರು ನನ್ಗೇನ್ ಭಯ ಇಲ್ಲ.
ನಾನ್ ಚಂದ್ರನ ತುಂಬಾ ಪ್ರೀತಿಸ್ತೀನಿ. ಏನ್ ಮಾತಾಡ್ತಿದ್ಯಾ ಚಂದ್ರ? ನೀನು ರಾಜಮನೆತನದ ಹುಡುಗಿ. ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗೋದು ನಿನ್ ಧರ್ಮ. ಗೌರವಕ್ಕೋಸ್ಕರ ನಾನ್ ಪ್ರೀತಿನ್ ಮರಿಬೇಕಾ ಅಣ್ಣ? ನಿನ್ ಗೊತ್ತಿಲ್ಲ ಚಂದ್ರ, ಈಗ ನಮ್ ಹತ್ರ ರಾಜಮನೆತನ ಅನ್ನೋ ಪ್ರತಿಷ್ಠೆ ಬಿಟ್ಟು ಬೇರೇನೂ ಉಳಿದಿಲ್ಲ. ಸರ್ಕಾರ ನಮ್ಮ ಆಸ್ತಿ ಅಧಿಕಾರ ಎಲ್ಲ ಕಿತ್ಕೊಂಡು ನಮ್ಮನ್ನ ಮೂಲೆಗೆ ತಳ್ಳಿದೆ. ಅಪ್ಪ ಎಂತ ಸ್ಥಿತಿಯಲ್ಲಿದ್ದಾರೆ ಅಂತ ನಿನ್ ಗೊತ್ತಿಲ್ಲ ಚಂದ್ರ. ಅವ್ರಿಗೆ ಏನಾದ್ರೂ ಸ್ವಲ್ಪ ನೆಮ್ಮದಿ ಅಂತ ಸಿಗೋದಾದ್ರೆ ಅದು ನೀನು ಆರ್ಯನ ಮದುವೆ ಮಾಡಿಕೊಂಡ್ರೆ ಮಾತ್ರ. ನಾನೇನ್ ಮಾಡ್ಲಿ? ನಾನ್ ಚಂದ್ರನ್ನ ಮರೆಯಕ್ಕ ಆಗಲ್ಲ. ಅಯ್ಯೋ ಚಂದ್ರ ಚಂದ್ರ, ಕಂಟ್ರೋಲ್ ಯುವರ್ ಸೆಲ್ಫ್. ಇದು ಪ್ರೀತಿ ಅಲ್ಲ, ಅಟ್ರಾಕ್ಷನ್ ಅಷ್ಟೇ. ನನಗೆ ಅರ್ಥ ಆಗತ್ತೆ ಚಂದ್ರ. ನೀನು ಚಂದ್ರಹಾಸನ ಮಿಸ್ ಮಾಡ್ಕೋತಿದ್ಯಾ, ಅದನ್ನೇ ಪ್ರೀತಿ ಅನ್ಕೋತಿದ್ಯಾ. ಆಗಲ್ಲ ನನಗೆ. ನಾನ್ ಚಂದ್ರಹಾಸನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ. ಚಂದ್ರ, ಎಮೋಷನಲ್ ಆಗ್ಬೇಡ. ನಮ್ಮ ಅರಮನೆಗೆ ಆರ್ಯನೇ ಸರಿಯಾದ ಅಳಿಯ. ನೀ ಅವನನ್ನೇ ಮದುವೆ ಆಗ್ಬೇಕು. ಫರ್ಗೆಟ್ ಚಂದ್ರಹಾಸ. ಡೋಂಟ್ ಕ್ರೈ. ಬಿ ಆರ್ಯ, ಯಾ ಪ್ಲೀಸ್ ಕಮ್ ಆನ್. ಚಂದ್ರ, ಐ ಆಮ್ ರಿಯಲಿ ಸಾರಿ ಚಂದ್ರ. ಕೋಪದಲ್ಲಿ ಏನೇನೋ ಮಾತಾಡ್ದೆ. ಐ ಶುಡ್ಂಟ್ ಹ್ಯಾವ್ ಸ್ಪೋಕನ್ ಟು ಯು ಲೈಕ್ ದಟ್. ಇನ್ನೂ ಅಳ್ತಾ ಇದೆಯಾ? ಅದೇನಿಲ್ಲ, ಮನೆ ಬಿಟ್ಟು ಬಂದು ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ಹೋಮ್ ಸಿಕ್ ಅಷ್ಟೇ. ದಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಂದ್ರ. ನಾಳೆನೇ ಇಂಡಿಯಾಗೆ ಹೋಗೋಣ ಅಂತ ಅಮ್ಮಂಗೆ ಹೇಳ್ತೀನಿ. ಮದುವೆ ಆದ್ಮೇಲೆ ವಾಪಸ್ ಇಲ್ಲಿಗೆ ಬರ್ತೀವಲ್ಲ. ಸಾರಿ ಚಂದ್ರ. You are calling is switched off. Please try after some time. ಬಾಪ ಚಂದ್ರಹಾಸ, ಅಪ್ಪ ಚೆನ್ನಾಗಿದ್ದಾರೆ. ಹಾಯ್ ಚಂದ್ರ. ಹಾಯ್ ಆರ್ಯ. ಗುಡ್ ಯು ಕೇಮ್. ಚಂದ್ರ, ಹೋಗಿದ್ಯಲ್ಲ, ಅಲ್ಲಿ ನೀನ್ ಏನೇನ್ ನೋಡ್ದೆ, ಅಮೆರಿಕಾಲಿ ಏನೇನ್ ಮಾಡ್ದೆ ಎಲ್ಲ ನಂಗೆ ಹೇಳ್ಬೇಕಾಯ್ತಾ? ಬೇಗ ಬಾ, ಬಾ ಬೇಗ ಬಾ ಚಂದ್ರ. ಚಂದ್ರ, ನೀನ್ ಅಮೆರಿಕಾಲ್ ಏನೇನ್ ಮಾಡ್ದೆ ಅಂತ ಹೇಳಲೇ ಇಲ್ಲ. ನಿಮ್ಮಣ್ಣ ಯಾಕೆ ನನ್ ಫೋನ್ ತೆಗಿತಿಲ್ಲ? ಯಾಕೆ ನನ್ ಅವಾಯ್ಡ್ ಮಾಡ್ತಿದ್ದಾನೆ? ಅಯ್ಯೋ, ಆ ವಿಚಾರ ಬಿಡು. ಮೊದ್ಲು ಆರ್ಯನ್ ವಿಷಯ ಹೇಳು. ಆರ್ಯ ನಿಂಗೆ ಅಮೆರಿಕಲ್ ಏನೇನ್ ಗಿಫ್ಟ್ ಕೊಡ್ಸಿದ್ರು? ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು ಭೂಮಿಕಾ. ನಿಮ್ಮ ಅಣ್ಣ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ? ನಮ್ಮ ಅಣ್ಣ ಏನ್ ನಿನ್ನ ಅವಾಯ್ಡ್ ಮಾಡ್ತಿಲ್ವಲ್ಲ, ನೀನ್ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಾ ಇದ್ಯಾ? ಅವ್ನ್ ಮೊದ್ಲಿನ ತರ ಇಲ್ಲ. ನಾನ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿ ನಿಮ್ಮ ಅಮ್ಮನ್ ಕೈಲಿ ಕೊಟ್ಟ. ಅಮ್ಮ ಅವ್ನ್ ಮನೇಲಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಅದೆಲ್ಲ ಬಿಡು. ಈಗ ನಿನಗೆ ನಮ್ಮ ಅಣ್ಣ ಇಂಪಾರ್ಟೆಂಟಾ, ನಿನ್ನ ಮದುವೆ ಇಂಪಾರ್ಟೆಂಟಾ? ಮೊದ್ಲು ನಿನ್ ಮದುವೆ ಬಗ್ಗೆ ಮಾತಾಡೋಣ. ಇಲ್ಲ, ನನಗೆ ನಿಮ್ಮ ಅಣ್ಣನೇ ಇಂಪಾರ್ಟೆಂಟು, ಅವ್ನ್ ಪ್ರೀತಿನೇ ಇಂಪಾರ್ಟೆಂಟು. ಚಂದ್ರ, ಏನ್ ಮಾತಾಡ್ತಿದ್ಯಾ? ಎಲ್ಲರೂ ಅವ್ರವ್ರಿಗೆ ಇಷ್ಟ ಬಂದಂಗ್ ತೀರ್ಮಾನ ತಗೋತಿದ್ದಾರೆ, ಇಷ್ಟ ಬಂದಂಗ್ ಬದಲಾಗ್ತಿದ್ದಾರೆ. ನೋಡು ನೋಡು ನನ್ನನ್ನು ಹೇಗ್ ಬದಲಾಯಿಸಿದ್ದಾರೆ. ಚಂದ್ರ, ನನ್ನ ಮನಸ್ಸು ಯಾರಿಗೂ ಮುಖ್ಯನೇ ಆಗ್ತಿಲ್ಲ ಅಲ್ವಾ? ಒಂದ್ ಕಡೆ ನಮ್ಮಪ್ಪ, ಇನ್ನೊಂದ್ ಕಡೆ ನಿಮ್ಮ ಅಣ್ಣ. ಚಂದ್ರ, ಹಾಗಲ್ಲ ಅದು. ಹಾ, ಮಲಗ್ತಿದ್ದೀವ ಆಂಟಿ? ಚಂದ್ರ, ನಮ್ಮಣ್ಣನ ಮರ್ತ್ಬಿಡು. ಯಾಕೆ ಮರಿಬೇಕು?
ಯಾಕೆ ಅಂದ್ರೆ ನಿಮ್ಮಿಬ್ಬರ ಪ್ರೀತಿ ಸಾಧ್ಯ ಇಲ್ಲ. ಅದೇ ಯಾಕೆ ಸಾಧ್ಯ ಇಲ್ಲ? ನಮ್ಮಣ್ಣ ನಿನ್ನನ್ನೇ ಪ್ರೀತಿಸ್ತೀನಿ ಅಂತ ಯಾವತ್ತಾದ್ರೂ ಹೇಳಿದಾನ? ಅಥವಾ ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಯಾವತ್ತಾದ್ರೂ ಭರವಸೆ ಕೊಟ್ಟಿದ್ದಾನ? ನಿಮ್ಮಣ್ಣ ಇದುವರೆಗೂ ಮಾತಲ್ಲಿ ಏನು ಹೇಳಿಲ್ದೇ ಇರಬಹುದು, ಆದ್ರೆ ಅವನ ಕಣ್ಣಲ್ಲಿ ನನ್ನ ಬಗ್ಗೆ ಪ್ರೀತಿ ಇತ್ತು ಭೂಮಿಕಾ. ನಿಮ್ಮಣ್ಣ ಬಂದು ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಕ್ ಸಾಧ್ಯನಾ? ಇಲ್ಲ ಚಂದ್ರ, ನಾನು ಹೇಳಿದ್ದೆಲ್ಲ ಸುಳ್ಳು. ನಮ್ಮಣ್ಣ ನಿನ್ನ ತುಂಬಾ ತುಂಬಾ ಪ್ರೀತಿಸ್ತಾನೆ. ಅಪ್ಪ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅವನನ್ನ ನೀನ್ ಎಷ್ಟು ಪ್ರೀತಿಸ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವನು ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ. ಅವಳನ್ನ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡಿದ್ದೀರಾ, ಆದ್ರೆ ನನಗೆ ಅವಳೇ ಪ್ರಾಣ. ನಿನ್ನ ಬಿಟ್ಟಿರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಗೊತ್ತಾ? ಅವಳನ್ನ ಬಿಟ್ಟಿರಕ್ ನೀವೆಷ್ಟು ಕಷ್ಟಪಡ್ತಿದ್ದೀರೋ ಅದಕ್ಕಿಂತ ಹತ್ರಷ್ಟು ನನ್ನ ಮನ್ಸು ಕಷ್ಟಪಡ್ತಾ ಇದೆ. ಯಾರ ಬಗ್ಗೆ ಕಷ್ಟ ಪಡ್ತಾ ಇದೀಯಾ? ನಿಮ್ಮ ಮಗಳು ಚಂದ್ರನ್ ಬಗ್ಗೆ. ಚಂದ್ರಹಾಸ, ಚಂದ್ರಹಾಸ ಅವನ್ ಏನ್ ತಪ್ಪು ಮಾಡಿದಾನೋ ಅದು ಮುಂದುವರಿಯೋದಿಲ್ಲ ಅಂತ ನಾನೇನು ಭರವಸೆ ಕೊಡ್ತೀನಿ. ಪ್ರೀತಿನ ಕೊಂದ್ರೆ ಮೋಕ್ಷ ಸಿಗುತ್ತೆ ಅಂತ ಯಾವ್ದಾದ್ರೂ ಶಾಸ್ತ್ರದಲ್ಲಿ ಹೇಳಿದ್ಯಾ? ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಿದ ಫಲ ಇದೇನಾ? ಇದು ನಿನ್ನೊಬ್ಬನ ಪ್ರೀತಿಯ ಪ್ರಶ್ನೆ ಅಲ್ಲ, ಒಂದು ಕುಟುಂಬದ ಗೌರವ, ಪ್ರತಿಷ್ಠೆ, ಸ್ನೇಹದ ಪ್ರಶ್ನೆ. ನಾನು ಗುರುದತ್ತನ ಸ್ನೇಹಿತ ಆಗಿಲ್ದಿದ್ರೆ, ನೀ ನನ್ನ ಮಗ ಆಗಿಲ್ದಿದ್ರೆ ನಾವ್ ಈ ಅರಮನೆ ಕಾಲಿಡಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ನಿನ್ನ ಮುಂದೆ ಇರೋದು ಎರಡೇ ಆಯ್ಕೆ, ಒಂದು ನಿನ್ನ ಪ್ರೀತಿ, ಇಲ್ಲ ನನ್ನ ಉಸಿರು. ಚಂದ್ರನ ಮರಿತೀನಿ ಅಂತ ನನಗೆ ಮಾತು ಕೊಡ. ಆರ್ಯ, ಚಂದ್ರ ಬರ್ತಿದ್ದಾಳೆ. ಸರ್ವಾಭರಣ ಭೂಷಿತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕಂ ಜಿಗೀಷಯಾ ವಿಶ್ವಂಭರಃ ಸಾಕ್ಷಿಭೂತಃ ಸಾಕ್ಷಿಣ್ಯಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತೃಣಾಂ. ಪ್ರೀತಿಸಿದವ್ರನ್ನ ತುಂಬಾ ಹೊತ್ತು ಕಾಯಿಸ್ಬಾರ್ದು. ಬಾ. ಚಂದ್ರ, ಚಂದ್ರ ನಿಲ್ಲಮ್ಮ. ನಾನು ಎಲ್ಲಿ ತನಕ ಕಾಯ್ತಾನೆ ಇದ್ದೆ, ಎಲ್ಲಾರ ಮುಂದೆ ನನ್ ಕೈ ಹಿಡಿದು ಕರ್ಕೊಂಡು ಹೋಗ್ತೀರಾ ಅಂತ. ನೀವು ನಿಮ್ ತಂದೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕೆ ನನ್ನ ಕಳ್ಕೊಳಕ್ಕೂ ರೆಡಿ ಆಗ್ಬಿಟ್ರಿ ಅಲ್ವಾ? ನಾನು ಯಾವತ್ತೂ ನಿಮ್ಮೋಳಾಗ್ಬಿಟ್ಟೆ ಚಂದ್ರ. ಈಗ ನಾನು ಇನ್ನೊಬ್ಬನ್ನ ಮದ್ವೆ ಆಗ್ಬೇಕು ಅಂದ್ರೆ ನನ್ನನ್ನ ನಿಮ್ ತೊಡೆ ಮೇಲೆ ಕೂಡಿಸ್ಕೊಂಡು ನೀವೇ ಧಾರೆ ಎರ್ದ್ಕೊಡ್ಬೇಕು. ಬನ್ನಿ. ಚಂದ್ರ, ನೀನ್ ಅನ್ಕೊಂಡಿರೋ ಪ್ರೀತಿ ಎಲ್ಲ ಸುಳ್ಳಮ್ಮ. ಬಿಡಿ ಗುರುಗಳೇ, ಸತ್ಯನೇ ಸುಳ್ಳು ಅಂತ ನಂಬಿಸ್ತೀರಾ, ಸುಳ್ಳನ್ನ ಸತ್ಯ ಅಂತೀರಾ. ನೀವ್ ನನಗೆ ಚಿಕ್ಕ ವಯಸ್ಸಿಂದ ತೋರಿಸಿದ ಪ್ರೀತಿನೂ ಸುಳ್ಳ. ಇಲ್ಲಮ್ಮ,
ನೀ ನನ್ನ ಮಗಳಿಗಿಂತ ಹೆಚ್ಚಮ್ಮ. ಪ್ರತಿ ಬಾಯಿ ಮಾತಲ್ ಮಗಳೇ ಅಂತೀರಾ? ನಿಮ್ ಪ್ರೀತಿ ನಿಜ ಅಂದ್ಮೇಲೆ ಅವ್ರ ಪ್ರೀತಿನೂ ನಿಜ ಅಲ್ವಾ ಗುರುಗಳೇ? ಅಪ್ಪ, ಯಾಕಪ್ಪ ಎಲ್ಲ ಗೊತ್ತಿದ್ದು ಸುಮ್ನೆ ಇದ್ದೀರಾ? ಸರ್ಕಾರ ನಮ್ಮಿಂದ ಪಟ್ಟ, ಅಧಿಕಾರ, ಆಳ್ವಿಕೆನ ಕಿತ್ಕೊಂಡಾಗ್ಲೇ ನಾವೇನು ಅವಮಾನ ಪಟ್ಕೊಳ್ಳಿಲ್ಲ. ನಮ್ ಪಾಡಿಗೆ ನಾವು ಇವತ್ತಿಗೂ ತಲೆ ಎತ್ಕೊಂಡೇ ಬದುಕ್ತಿದೀವಿ. ಯಾಕೆ ಗೊತ್ತಪ್ಪ, ನಾವು ಪ್ರೀತಿಗೆ ಬೆಲೆ ಕೊಟ್ಟೋರು. ಚಂದ್ರಂಗ್ ನನ್ ಮೇಲಿರೋದು ನಿಜವಾದ ಪ್ರೀತಿ. ಹೋಗ್ಲಿ ಬಿಡಿ, ನಿಮ್ಗೆ ಯಾರಿಗೂ ನನ್ ಪ್ರೀತಿ ಅರ್ಥ ಆಗಲ್ಲ. ದೂರಾದವ್ರ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಾನು ಅದನ್ನ ಅನುಭವಿಸಿದ್ದೀನಿ. ನೀವದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂಕಲ್, ಪ್ಲೀಸ್. ಚಂದ್ರಹಾಸ, ನಿಮ್ಮಪ್ಪ ನಮ್ಮಪ್ಪ ಅವರಿಬ್ಬರ ಪ್ರೀತಿನ ಉಳಿಸ್ಕೊಳಕ್ಕೆ ನಿನ್ನ ಹತ್ರ ಪ್ರಾಮಿಸ್ ತಗೊಂಡ್ರು. ಆದ್ರೆ ನೀನು ನಿನ್ ಪ್ರೀತಿನ ಉಳಿಸ್ಕೊಳಕ್ಕೆ ಏನ್ ಮಾಡ್ಬೇಕು? ಆಯುರ್ವೇದದಲ್ಲಿ ಎಷ್ಟೋ ಜೀವ ಕಾಪಾಡೋ ನೀನು ನಿನ್ ಪ್ರೀತಿನ ಯಾಕೆ ಸಮಾಧಿ ಮಾಡ್ತಿದ್ಯಾ? ಹಿಮಾಲಯದಿಂದ ಯಾಕೆ ಸರ್ ವಾಪಸ್ ಬಂದ್ರಿ? ಸಿದ್ಧರಾಗೋ ಬುದ್ಧರಾಗೋ ಅಲ್ಲೇ ಇರಬೇಕಾಗಿತ್ತು. ನಮ್ ದೇಶದಲ್ಲಿ ಪ್ರೀತಿನ ತ್ಯಾಗ ಮಾಡೋ ಯಾರಿಗೂ ರಾಷ್ಟ್ರಪತಿ ಅವಾರ್ಡ್ ಕೊಡಲ್ಲ. ಇಷ್ಟು ಹೇಳಿದ್ರು ಗೊತ್ತಾಗ್ಲಿಲ್ವಾ? 6 ಪ್ಯಾಕ್ ಎಲ್ಲ ಡೆವಲಪ್ ಮಾಡೋ ನೀನು ನಿನ್ ಸಿಂಗಲ್ ಪ್ಯಾಕ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ, ನೋಡಿದ್ಯಾ? ಅದನ್ನ ಎತ್ಕೊಂಡು ಹೋಗಿ ಫ್ಯಾಮಿಲಿ ಪ್ಯಾಕ್ ಮಾಡ್ಕೋಬಾರ್ದಾ? ಈಗ ನೀನ್ ಎತ್ಕೊಂಡು ಓಡ್ ಹೋಗ್ಬೇಕು ಅನ್ನಿಸ್ತಾ ಇದೆ.